ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಾರ್ಡ್ ನಂಬರ್ 19 ನೀರು ಕೊಡದ ಶಾಸಕರಿಗೆ, ವಾರ್ಡ್ ನಂಬರ್ 20-19 ನೀರು ಕೊಡದ ಸಚಿವರಿಗೆ, ವಾರ್ಡ್ ನಂಬರ್ 19-20 ನೀರು ಕೊಡದ ಬೋಸರಾಜ್ ಅವರಿಗೆ. 19-20 ಎರಡು ವಾರ್ಡಿನಲ್ಲಿ ಅಸಲು ನೀರು ಇಲ್ಲ ಸರ್. ಒಂದು ತಿಂಗಳಿಂದ ನೀವು ಬಂದು ನೀರು ಕೇಳಕತ್ತೀವಿ. ಕೇಳಿದ್ರು ಯಾರು ರೆಸ್ಪಾನ್ಸಿಬಲ್ ಕೊಡುವಲ್ರು. ಚೀಫ್ ಆಫೀಸರ್ ಬಂದು ನೋಡ್ತೀನಿ ಅಂತ ಕಸಿ ಒಂದ್ಸರ್ತಿ ಹೇಳಿ ನಂಗೆ ರಂಸಿ ಕಳ್ಸಿ ಬಿಟ್ರು. ಆದ್ರೇನು ನೀರ್ ಬಂದಾಗ ನಮ್ಗೆ ಕರೀರಿ ಬಂದು ನಾನ್ ನೋಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ 2-3 ಸರ್ತಿ ಆಯ್ತು ಬಂದ್ ಹೇಳಿದ್ವಿ. ಆದ್ರೇನು ನಮ್ಮ ರಂಜಾನ್ ಹಬ್ಬಕ್ಕ ನೀರ್ ಬಂದಿಲ್ಲ. ಆ ನೀರ್ ಬರ್ಲಾರ ಸಮಯ ಟೈಮಿಗೆ ಚೀಫ್ ಆಫೀಸರ್ಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರು ಕೂಡ ಅವ್ರ ರೆಸ್ಪಾನ್ಸಿಬಲ್ ಕೊಟ್ಟೇ ಇಲ್ಲ. ನಿಮ್ಗೆ ನೀರ್ ಬರ್ತದ, ನಾವು ನೀರ್ ಕೊಡ್ತೀವಿ ಅಂತ ಕಸಿ ಬರೀ ಇಷ್ಟೇ ಹೇಳಿ ಕಳ್ಸಾಕತ್ತಾರಿ ಸರ್. ಆದ್ರೆ ನೀರ್ ನಮ್ಗೆ ಯಾರು ಕೊಡುವಲ್ರು. ನೀರ್ ಇಲ್ದ ನಾವ್ ಹೆಂಗ್ ಬದುಕ್ಬೇಕಿರಿ? ಅದ್ರ ಸಲುವಾಗಿ ನೀವು ಮುನ್ಸಿಪಾಲ್ಟಿಗೆ ಬಂದಿವಿ. ಇಲ್ಲಿಂದ 2 ತಿಂಗಳಿಂದ ಬರೀ ನೀರೇ ಕೇಳಕತ್ತಿ ಹೊರತು ಯಾವ್ದು ಕೇಳಿಲ್ಲ ಇವ್ರಿಗೆ. ಆದ್ರೆ ನೀರು ಕೊಡುವಲ್ರು ನಮ್ಮನ್ನ, ಯಾರು ಒಬ್ರು ಹಚ್ಕೋವಲ್ರು. ಇದಕ್ಕೆ ಏನು ಪರಿಹಾರ ನೀವು ಕೊಡ್ತೀರಿ ನಮ್ಗೆ ಹೇಳ್ರಿ. ನಮ್ಗೆ ಏನ್ ಬೇಕು? ನೀರು ಬೇಕು. ನೀರಿಲ್ಲ ಅಂದ್ರೆ ಹೆಂಗ್ ಬದುಕ್ಬೇಕ್ರಿ ಸರ್? ಅಂತ ದೊಡ್ಡ ಹಬ್ಬಕ್ಕೆ ನೀರಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ ಸರ್? ಹಬ್ಬ ಎಲ್ಲಾರ ಹಬ್ಬ ಅಂದ್ರೆ ಒಂದೇ ಸರ್. ಆ ಹಬ್ಬಕ್ಕೆ ನೀರಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಇಂಥ ಮಿನಿಸ್ಟರ್ ಇದ್ದು ಏನ್ ಮಾಡ್ಬೇಕು? ಇಂಥ ಚೀಫ್ ಆಫೀಸರ್ ಇದ್ದು ಏನ್ ಮಾಡ್ಬೇಕು? ನಾವು ನೀರ್ ಕೊಟ್ಟಿಲ್ಲ ಅಂದ್ರೆ ಇವ್ರು ಏನ್ ಕೆಲಸ ಮಾಡ್ತಾರೆ ಸರ್? ಆದ್ರೇನು ಮುನ್ಸಿಪಾಲ್ಟಿಗೆ ಬಂದ್ರೇನು ಈ 11-12 ಗಂಟೆ ಆದ್ರೇನು ಮುನ್ಸಿಪಾಲ್ಟಿಗೆ ಚೀಫ್ ಆಫೀಸರ್ ಬಂದೇ ಇಲ್ಲ. ನಾವು 10 ಗಂಟೆಲಿಂದ ಇಲ್ಲೇ ಇದೀವಿ, ಇಲ್ಲೇ ನೋಡಕತ್ತೀವಿ. ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಹೇಳಕತ್ತಾರ ಹೊರತು ಮುನ್ಸಿಪಾಲ್ಟಿಗೆ ಚೀಫ್ ಆಫೀಸರ್ ಬಂದು ಅಣಿಕೆ ಹಾಕುವಲ್ರು. ಆದ್ರೂ ನಮ್ಗೆ ಯಾರು ನೀರು ಇಲ್ಲಿ ಕೊಡೋರು ಇಲ್ಲ, ಮಾಡೋರು ಇಲ್ಲ. ಈಗ ಏನ್ ಮಾಡ್ಬೇಕು ನೀವೇ ಹೇಳ್ಬೇಕು ನಮ್ಗೆ. ಮತ್ತೆ ನಾವು ವಾರ್ಡ್ ನಂಬರ್ 19-20 ಇದುವರೆಗೂ ಮಿನಿಮಮ್ 7 ವರ್ಷದಿಂದ ನೀರೇ ಕುಡಿಯಕ್ಕಿಲ್ಲ ರೀ. ಯಾಕಂದ್ರೆ ಬಹಳ ತೊಂದರೆ ಆಗಿದೆ ನೀರಿಂದು ಸಮಸ್ಯೆ. ಯಾಕಂದ್ರೆ 88 ಕೋಟಿ ರೂಪಾಯಿ ಕೆರೆ ಮಾಡಿದ್ರು ಮೊನ್ನೆ ಶಾಸಕರು ಹಾಗೂ ಬೋಸರಾಜ್ ಅವರು ಒಂದು ದಿನ ಆದ್ರೂ ವಾರ್ಡಿಗೆ ವಿಸಿಟ್ ಕೊಟ್ಟಿಲ್ಲ. ನಾವು ಬೋಸರಾಜಿಗೆ ಮಿನಿಮಮ್ 4 ಸಲ ಮನೆ ಕೊಟ್ಟಿವಿ. ಅಂಪಾಸಕರ್ 4 ಸಲ ಮನೆ ಕೊಟ್ಟಿವಿ. ಚೀಫ್ ಆಫೀಸರ್ಗೆ 5 ಸಲ ಮನೆ ಕೊಟ್ಟಿವಿ. ಯಾವುದೇ ತರಹದ ಪರಿಹಾರ ಸಿಕ್ಕಿಲ್ಲ. ಸಮಸ್ಯೆ ಕೇಳಿ ಫೋನ್ ಮಾಡಿದ್ರೆ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಬೋಸರಾಜ್ ಅವರು ಮಾಡ್ತಾ ಇಲ್ಲ, ಅಂಪಾಸಕರು ಮಾಡ್ತಾ ಇಲ್ಲ, ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಈ ನಮ್ಮ ಮುಖ್ಯಾಧಿಕಾರಿಗಳು ಬರ್ತು ಆಯ್ತು, ಈಗ ಬರೋಣ, ನಾಳೆ ಬರೋಣ, ನಾಡ್ದ ಬರೋಣ ಅಂತ ಹೀಗೆ ಸಂದೇಶ ಉತ್ತರ ಕೊಡ್ತಾ ಇದ್ದಾರೆ. ಈಗ ನೀರಿಂದು ಜ್ವಲಂತ ಸಮಸ್ಯೆ ಆಗಿದೆ. ಬೇಸಿಗೆ ಸಮಯ ಇದೆ. ನಮ್ಮ ಮಾನ್ಯ ಬೋಸರಾಜ್ ಅವರು, ಅಂಪಾಸಕರ್ ಅವರು ಮೊನ್ನೆ ಏನಂದ್ರು, ಐಬಿಯಲ್ಲಿ ಕರೆದು ನಮಗೆ ಕುಡಿಯೋ ನೀರು ಏನ್ ತೊಂದರೆ ಆಗ್ಬಾರ್ದು, ಎಷ್ಟನ್ನ ಅನುದಾನ ಖರ್ಚಾಗಲ್ಲ ಅಂತ ಬೇರೆ ಐಬಿಯಲ್ಲಿ ಮೀಟಿಂಗ್ ಮಾಡೋದು ವಿನಃ ಇಲ್ಲಿ ವಾರ್ಡ್ನಲ್ಲಿ ಬಂದು ಸಮಸ್ಯೆವನ್ನ ಕೇಳ್ತಾ ಇಲ್ಲ. ಯಾರು ಕೇಳಕ್ ಬರ್ತಾ ಇಲ್ಲ. ಇದು ಸಮಸ್ಯೆ ಹೇಳೋದು ಬಹಳ ವಿಪರ್ಯಾಸ ಆಗಿದೆ. ಇದ್ರ ಬಗ್ಗೆ ತಾವು ಸೀರಿಯಸ್ ತಗೋಬೇಕಾಗಿ ಈ ಮೂಲಕ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.